ॐ भद्रं कर्णेभिः शृणुयाम देवाः भद्रं पश्येमाक्षभिर्यजत्राः स्थिरैरङ्गैस्तुष्टुवांसस्तनूभिः व्यशेम देवहितं यदायुः स्वस्ति न इन्द्रो वृद्धश्रवाः स्वस्ति नः पूषा विश्ववेदाः स्वस्ति नस्तार्क्ष्यो अरिष्टनेमिः स्वस्ति नो बृहस्पतिर्दधातु ॐ शान्तः शान्तः शान्तिः हरिः ॐ श्रीगुरुभ्यो नमः हरिः ॐ Universal prayer. Let's chant this together. O hidden life, vibrant in every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. O Shanti, Shanti, Shanti. ಇಂದು ಆದಿತ್ಯವಾಸರ ಮಾರ್ಗಶೀರ್ಷ ಮಾಸದ ಶುದ್ಧ ಸಪ್ತಮಿಯ ದಿನ. ಇನ್ನೊಂದು ವಾರದಲ್ಲಿ ಶ್ರೀ ದತ್ತಾತ್ರೇಯರ ಜಯಂತಿ. ಈ ವಾರ ಶ್ರೀ ಗುರುಚರಿತ್ರೆ ಪಾರಾಯಣದ ಸಪ್ತಾಹದ ವ್ರತವೂ ಕೂಡ ಉಂಟು. ದತ್ತಾತ್ರೇಯರ ಒಂದು ಸ್ತೋತ್ರವನ್ನು ಪಠಿಸೋಣ. ಸಾಹಿತ್ಯವನ್ನು ಪರದೆಯ ಮೇಲೆ ಹಂಚಿಕೊಳ್ಳುತ್ತೇವೆ. ನಮ್ಮೊಡನೆ ತಾವು ಕೂಡ ಈ ಸ್ತೋತ್ರವನ್ನು ಪಠಿಸಬಹುದು. ಶ್ರೀ ದತ್ತಾತ್ರೇಯ ಸ್ತೋತ್ರಂ. ಅಪಾರ ಮಹಿಮಾನಂತ ಆದ್ಯಂತರಹಿತ ಶಿವ ಸಂಸಾರ ಭಯದಾವಾಗ್ನಿ ಭವಸಾಗರ ತಾರಕ ಸಂಸಾರ ಭಯದಾವಾಗ್ನಿ ಭವಸಾಗರ ತಾರಕ. ದತ್ತಾತ್ರೇಯ ತವ ಶರಣಂ ದತ್ತನಾಥ ತವ ಶರಣಂ ತ್ರಿಗುಣಾತ್ಮಕ ತ್ರಿಗುಣಾತೀತ ತ್ರಿಭುವನ ಪಾಲಕ ತವ ಶರಣಂ ಶಾಶ್ವತ ಮೂರ್ತೆ ತವ ಶರಣಂ ಶ್ಯಾಮ ಸುಂದರ ತವ ಶರಣಂ ಶೇಷಾಭರಣ ಶೇಷಭೂಷಣ ಶೇಷಶಾಯೀ ತವ ಶರಣಂ ಷಡ್ಭುಜ ಮೂರ್ತೆ ತವ ಶರಣಂ ಷಡ್ಭುಜ ಯತಿವರ ತವ ಶರಣಂ ದಂಡಕಮಂಡಲು ಗದಾ ಪದ್ಮ ಶಂಖ ಚಕ್ರಧರ ತವ ಶರಣಂ ಕರುಣಾನಿಧೆ ತವ ಶರಣಂ ಕರುಣಾಸಾಗರ ತವ ಶರಣಂ ಕೃಷ್ಣಾ ಸಂಗಮ ತರುವರವಾಸ ಭಕ್ತವತ್ಸಲ ತವ ಶರಣಂ ಶ್ರೀ ಗುರುನಾಥ ತವ ಶರಣಂ ಸದ್ಗುರುನಾಥ ತವ ಶರಣಂ ಶ್ರೀಪಾದ ಶ್ರೀವಲ್ಲಭ ಗುರುವರ ನೃಸಿಂಹ ಸರಸ್ವತಿ ತವ ಶರಣಂ ಕೃಪಾಮೂರ್ತೆ ತವ ಶರಣಂ ಕೃಪಾಸಾಗರ ತವ ಶರಣಂ ಕೃಪಾ ಕಟಾಕ್ಷ ಕೃಪಾವಲೋಕನ ಕೃಪಾನಿಧೇ ತವ ಶರಣಂ ಕಾಲಾಂತಕ ತವ ಶರಣಂ ಕಾಲನಾಶನ ತವ ಶರಣಂ ಪೂರ್ಣಾನಂದ ಪೂರ್ಣಪರೇಶ ಪುರಾಣ ಪುರುಷ ತವ ಶರಣಂ ಜಗದೀಶ್ವರ ತವ ಶರಣಂ
जगन्नाथ तव शरणं जगत्पालक जगदधीश जगदुद्धार तव शरणं अखिलांतर तव शरणं अखिलैश्वर्य तव शरणं भक्तजन प्रिय भव भयनाशन प्रसन्न वदन तव शरणं तपोमूर्ते तव शरणं तेजोराशे तव शरणं ब्रह्मानन्द ब्रह्म सनातन ब्रह्म मोहन तव शरणं विश्वात्मक तव शरणं विश्वरक्षक तव शरणं विश्वंभर विश्वजीवन विश्वपरात्पर तव शरणं विघ्नान्तक तव शरणं विघ्ननाशन तव शरणं प्रणवातीत प्रेमवर्धन प्रकाशमूर्ते तव शरणं दत्तात्रेय तव शरणं दत्तनाथ तव शरणं त्रिगुणात्मक त्रिगुणातीत त्रिभुवनपालक तव शरणं त्रिभुवनपालक तव शरणं त्रिभुवनपालक तव शरणम् अपार महिमानन्त आद्यन्तरहितः शिवः संसारभयदावाग्निः भवसागरतारकः भवसागरतारकः सिद्धांत अवधूत चिंतन श्री गुरुदेव दत्त जय जय रघुवीर समर्थ श्री सद्गुरुनाथ महाराज की जय हर हर नमः पार्वती पतये हर हर महादेव शंभो ಒಂದು ಸುಂದರವಾದ ಗುರುಭಜನೆ ಕನ್ನಡ ಭಾಷೆಯ ಗುರುಭಜನೆ ಹೇಳಿಕೊಡ್ತೇವೆ ತಾವು ಪುನರಾವರ್ತಿಸಬಹುದು ಸಾಹಿತ್ಯ ಮಾತ್ರ ದೇವನಾಗರಿ ಲಿಪಿಯಲ್ಲುಂಟು ಆದರೆ ಭಜನೆ ಕನ್ನಡ ಭಾಷೆಯದು ದಯಾಮಯ ಗುರು ಕರುಣಾಮಯ करुणामय गुरु प्रेमामय दयामय गुरु करुणामय करुणामय गुरु प्रेमामय परमस्वरूपनुतानन्ते ಅರಿಯಲು ಭಕ್ತಿಯು ಬೇಕಂತೆ ಒಲಿದರೆ ಪಾವನನವನಂತೆ ಸಂಸಾರದ ಭಯ ಅವಗಿಲ್ಲಂತೆ ದಯಾಮಯ ಗುರು ಕರುಣಾಮಯ ಕರುಣಾಮಯ ಗುರು ಪ್ರೇಮಮಯ ಗುರುವಿಗೆ ಸಮನ್ಯಾರಿಲ್ಲಂತೆ
ಗುರುಪಾದವನಂಬಿರಬೇಕಂತೆ. ದೃಢತೆಯು ತನಗಿರಬೇಕಂತೆ. ಧೃತಿಗೆಡದೆ ತಾನಿರಬೇಕಂತೆ. ದಯಾಮಯ ಗುರು ಕರುಣಾಮಯ. ಕರುಣಾಮಯ ಗುರು ಪ್ರೇಮಮಯ. ಪಾಪಿಗೆ ತಾ ಬಹುದೂರಂತೆ. ದುರ್ಮಾರ್ಗಿಗೆ ಕಾಣನು ಗುರುವಂತೆ. ಕುಟಿಲರಿಗೊಲಿಯನು ತಾನಂತೆ. ಕುಹಕಿಗೆ ಎಂದು ಸಿಗನಂತೆ. ಜ್ಞಾನವೇ ತನ್ನು ಸೇರಾಗಿಹುದು. ಉಸುರಲು ಪಾವನವಾಗುವುದು. ಸೇವೆಯೇ ಸಾಧನೆಯಾಗಿಹುದು. ಗುರು ಕರುಣೆಯೇ ಧನ್ಯನ ಮಾಡುವುದು. ಶರಣಾಗತರನು ಕಾಯುವನು. ಪರಮಾನಂದವನುಣಿಸುವನು. ನಿಜ ಭಕ್ತಿಗೆ ಗುರು ತಲೆ ಬಾಗುವನು. ಭವ ಜಲಧಿಯ ದಾಂಟಿಸಿ ಕಾಯುವನು. ನಾನೀ ಎಂಬುದ ನಳಿಯಂದ. ಮದ ಮತ್ಸರಗಳ ನೀ ಸುಡು ಎಂದ. ದುರಳಿ ದುರುಳರಿಗೆ ನಾ ದೂರೆಂದ. ದುರಹಂಕಾರಿಗೆ ತಾ ಸಿಗನೆಂದ. ಸದ್ಗುರು ದೊರೆವುದು ದುರ್ಲಭವು. ದೊರೆತರೆ ಜನ್ಮವು ಪಾವನವು. ಸಾರುತ್ತಲಿರುವವು ಶಾಸ್ತ್ರಗಳು. ಗುರು ಪರಮೇಶ್ವರನು ಅಹುದೆಂದು. ಅಚ್ಯುತ ಅನಂತ ಶ್ರೀ ಗುರುವೇ.
चिन्मय चेत्खननी गुरुवे। गुरु कन्नेश्वर बा गुरुवे। कर जोडिसिನ ಶಿರಬಾಗಿರುವೆ. ದಯಾಮಯ ಗುರು ಕರುಣಾಮಯ. ಕರುಣಾಮಯ ಗುರು ಪ್ರೇಮಮಯ. ಕರುಣಾಮಯ ಗುರು ಪ್ರೇಮಮಯ. श्री सद्गुरुनाथ महाराज की जय। हर हर नमः पार्वती पतये। हर हर महादेव शंभो। ಶ್ರೀಮದ್ ಭಗವದ್ಗೀತೆಯ ಕೆಲವು ಶ್ಲೋಕಗಳ ಪಾರಾಯಣ. ತಮ್ಮ ಪವಿತ್ರವಾದ ಗ್ರಂಥಗಳನ್ನು ಮುಂದಿಟ್ಟುಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತೇವೆ. ಮೊದಲ 5 ಶ್ಲೋಕಗಳ ಪಾರಾಯಣ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗ. ಒಟ್ಟಿಗೆ ಪಾರಾಯಣ ಮಾಡುವ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ತ್ರಯೋದಶೋऽಧ್ಯಾಯಃ. ಕ್ಷೇತ್ರ ಕ್ಷೇತ್ರಜ್ಞ ವಿಭಾಗ ಯೋಗಃ. ಅರ್ಜುನ ಉವಾಚ. ಪ್ರಕೃತಿಂ ಪುರುಷಂ ಚೈವ ಕ್ಷೇತ್ರಂ ಕ್ಷೇತ್ರಜ್ಞಮೇವ ಚ ಏತದ್ವೇದಿತುಮಿಚ್ಛಾಮಿ ಜ್ಞಾನಂ ಜ್ಞೇಯಂ ಚ ಕೇಶವ. ಪರದೆಯ ಮೂಲಕ ಕೂಡ ಹಂಚಿಕೊಳ್ತೇವೆ. ಯಾರಲ್ಲಿ ಗ್ರಂಥವಿಲ್ಲ ಅವರು ಇದನ್ನು ನೋಡಿಕೊಂಡು ಹೇಳಬಹುದು. ಶ್ರೀ ಭಗವಾನುವಾಚ. ಇದಂ ಶರೀರಂ ಕೌಂತೆಯ ಕ್ಷೇತ್ರಮಿತ್ಯಭಿಧೀಯತೆ. ಏತದ್ಯೋ ವೇತ್ತಿ तं ಪ್ರಾಹುಃ ಕ್ಷೇತ್ರಜ್ಞ ಇತಿ ತದ್ವಿದಃ. ಕ್ಷೇತ್ರಜ್ಞಂ ಚಾಪಿ ಮಾಂ ವಿದ್ಧಿ ಸರ್ವಕ್ಷೇತ್ರೇಷು ಭಾರತ. ಕ್ಷೇತ್ರ ಕ್ಷೇತ್ರಜ್ಞಯೋರ್ಜ್ಞಾನಂ ಯತ್ತಜ್ಞಾನಂ ಮತಂ ಮಮ. ತತ್ಕ್ಷೇತ್ರಂ ಯಚ್ಚ ಯಾದೃಕ್ ಚ ಯದ್ವಿಕಾರಿ ಯತಶ್ಚ ಯತ್ ಸ ಚ ಯೋ ಯತ್ ಪ್ರಭಾವಶ್ಚ ತತ್ಸಮಾಸೇನ ಮೇ ಶೃಣು. ಋಷಿಭಿರ್ಬಹುಧಾ ಗೀತಂ ಛಂದೋಭಿರ್ವಿವಿಧೈಃ ಪೃಥಕ್. ಬ್ರಹ್ಮಸೂತ್ರಪದೈಶ್ಚೈವ ಹೇತುಮದ್ಭಿರ್ವಿನಿಶ್ಚಿತೈಃ. ಓಂ ಶಾಂತಿ ಶಾಂತಿ ಶಾಂತಿ. ಹರಿಃ ಓಂ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ನೋಡಿ, 3ನೇ ಶ್ಲೋಕದಲ್ಲಿ ಎಂತಹ ಪ್ರತಿಜ್ಞೆ. हे भरतवंशी, तुम्हें ज्ञात होना चाहिए कि मैं भी समस्त शरीरों में ज्ञाता भी हूं और इस शरीर तथा इसके ज्ञाता को जान लेना ज्ञान कहलाता है। ऐसा मेरा मत है। अब तुम मुझसे यह सब संक्षेप में सुनो कि कर्म क्षेत्र क्या है, यह किस प्रकार बना है, इसमें क्या परिवर्तन होते हैं, यह कहां से उत्पन्न होता है, इस कर्म क्षेत्र को जानने वाला कौन है
और उसके क्या प्रभाव है. Now please hear my deep. ಹಿಂದಿನ ಶ್ಲೋಕದ್ದು ಇಂಗ್ಲಿಷ್ ತಾತ್ಪರ್ಯ ಹೇಳಬೇಕಲ್ಲ. Ocean of Bharata. You should understand that I am also the knower in all bodies, and to understand this body and its owner is called knowledge. That is my opinion. Now, please hear my brief description of this field of activity and how it is constituted, what its changes are, whence it is produced, who that knower of the field of activities is, and what his influences are. ಅತ್ಯಂತ ಮಾರ್ಮಿಕವಾಗಿದೆ, ಅತ್ಯಂತ ನಿಗೂಢವಾಗಿದೆ, ಅತ್ಯಂತ ರಮಣೀಯವಾಗಿದೆ, ವಿಸ್ತೃತವಾಗಿದೆ, ಸ್ಪಷ್ಟವಾಗಿದೆ ಪರಮಾತ್ಮನ ಈ ಒಂದು ವಿವರಣೆ. ಕ್ಷೇತ್ರ ಯಾವುದು, ಕ್ಷೇತ್ರಜ್ಞ ಯಾರು ನೋಡುವ. ತಾತ್ಪರ್ಯ ರೂಪದಲ್ಲಿ 3ನೇ ಶ್ಲೋಕ ಹಾಗೂ 4ನೇ ಶ್ಲೋಕ ನೋಡುವ. ಆನಂತರ ಶಾಂಕರ ಭಾಷ್ಯ. ಹೇ ಅರ್ಜುನ, ಈ ಕ್ಷೇತ್ರವು ಯಾವುದು, ಹೇಗಿದೆ, ಯಾವ ಯಾವ ವಿಕಾರಗಳಿಗೆ ಅಥವಾ ಬದಲಾವಣೆಗಳಿಗೆ ಒಳಪಡುತ್ತದೆ, ಯಾವುದರಿಂದ ಉತ್ಪತ್ತಿಯಾಗಿದೆ, ಏನನ್ನು ಒಳಗೊಂಡಿದೆ, ಈ ಶರೀರದಲ್ಲಿರುವ ಜೀವಾತ್ಮನಾದ ಕ್ಷೇತ್ರಜ್ಞನು ಯಾರು, ಮತ್ತು ಎಲ್ಲ ಶರೀರಗಳಲ್ಲಿರುವ ಪರಮಾತ್ಮನಾದ ಕ್ಷೇತ್ರಜ್ಞನು ಯಾರು, ಹಾಗೂ ಕ್ಷೇತ್ರಜ್ಞನು ಎಂತಹ ಶಕ್ತಿ ಹಿರಿಮೆಗಳನ್ನು ಉಳ್ಳವನಾಗಿದ್ದಾನೆ, ಈ ಎಲ್ಲಾ ವಿಚಾರಗಳನ್ನು ನನ್ನಿಂದ ಸಂಕ್ಷೇಪವಾಗಿ ಸಮಾಸೇನ ಮೇ ಶೃಣು, ನನ್ನಿಂದ ಸಂಕ್ಷೇಪವಾಗಿ ಕೇಳು. ವೇದಗಳು, ಬ್ರಹ್ಮಸೂತ್ರಗಳು ಮತ್ತು ಇತರ ಶಾಸ್ತ್ರ ಗ್ರಂಥಗಳಲ್ಲಿ ಅನೇಕ ರೀತಿಗಳಲ್ಲಿ ಕ್ಷೇತ್ರಜ್ಞರ ವಿಚಾರಗಳನ್ನು ತತ್ವದರ್ಶಿಗಳು ವಿಸ್ತಾರವಾಗಿ ವಿಭಾಗ ಮಾಡಿ ಪ್ರತಿಪಾದಿಸಿದ್ದಾರೆ. ಅದೆಲ್ಲದರ ಸಾರವನ್ನು ನಿನಗೆ ಚೆನ್ನಾಗಿ ತಿಳಿಯುವಂತೆ ನಾನೇ ನಿನಗೆ ನೇರವಾಗಿ ಹೇಳುತ್ತೇನೆ, ಕೇಳು. ನೋಡಿ, ಎಂತಹ ಔದಾರ್ಯ, ಎಂತಹ ಒಂದು ಅನುಕಂಪ ಪರಮಾತ್ಮನಿಗೆ. ಜಗತ್ತನ್ನು ಸೃಷ್ಟಿಸಿ ಅನೇಕ ವಿಭಾಗಗಳನ್ನು ಮಾಡಿ ಎಲ್ಲವೂ ಕೂಡ ಪವಿತ್ರವಾಗಿರಲಿ, ಎಲ್ಲರೂ ಕೂಡ ಆನಂದಮಯವಾಗಿ ತಮ್ಮ ಈ ಇಹಲೋಕದ ಯಾತ್ರೆಯನ್ನು ಮಾಡುತ್ತಾ ತಮ್ಮ ಸ್ವಸ್ವರೂಪವನ್ನು ಮನಗಾಣಲಿ ಅನ್ನುವಂಥದ್ದು ಭಗವಂತನ ಸಂಕಲ್ಪ. ಆದರೆ ಮಾನವನಾಗಿ ಹುಟ್ಟಿದ ಬಳಿಕ ತನ್ನ ಸ್ವರೂಪವನ್ನೇ ಮರೆತು ಬಿಡ್ತಾನೆ, ಹೌದಲ್ಲ? ಕೇವಲ ಭೋಗಗಳಲ್ಲೇ, ವಿಲಾಸಗಳಲ್ಲೇ ಕಾಲವನ್ನು ಕಳೆಯುವನು. ಇಂದ್ರಿಯ ಭೋಗದಲ್ಲೇ ಅವನಿಗೆ ಆಸಕ್ತಿ. ಶರೀರದ ತಾದಾತ್ಮ್ಯತೆ ಎಷ್ಟು ಅಂತ ಹೇಳಿದ್ರೆ ಶರೀರವನ್ನ ಬಿಡಲು ಕೂಡ ತಯಾರಿಲ್ಲ ಆತ, ಹೌದಲ್ಲ? ಇನ್ನೂ ಬದುಕಬೇಕು ಅಂತ ಹೇಳಿ ಹಂಬಲಿಸ್ತಾನೆ. ಯಾಕೆ? ಅಷ್ಟು ಶರೀರದ ತಾದಾತ್ಮ್ಯ, ಶರೀರ ನಾನೇ ಎನ್ನುವ ಭ್ರಮೆಯಿಂದ ಶರೀರದಲ್ಲಿ ಇನ್ನೂ ಜೀವಿಸಬೇಕು ಅಂತ ಹೇಳಿ ಬಯಸ್ತಾನಾತ. ಯಾವುದು ತಾತ್ಕಾಲಿಕವಾಗಿದೆಯೋ, ಇಲ್ಲ ನನಗೆ ಶಾಶ್ವತವಾಗಿ ಬೇಕು ಅಂತ ಹೇಳ್ತಾನೆ ಈ ಮಾನವ. ವಿಚಾರ ಮಾಡಿ. ಆದ್ದರಿಂದಲೇ ಕ್ಷೇತ್ರ ಯಾವುದು, ಕ್ಷೇತ್ರಜ್ಞನು ಯಾರು ತಿಳಿದುಕೊಳ್ಳುವುದು ಅತ್ಯಂತ ಅವಶ್ಯಕ. ನೋಡುವ ಶಾಂಕರ ಭಾಷ್ಯ. ಅದಕ್ಕೂ ಮುನ್ನ ಪದಚ್ಛೇದ ಅನ್ವಯಾರ್ಥಗಳನ್ನು ಕೂಡ ನೋಡುವ. 4ನೆಯ ಶ್ಲೋಕದ ಪದಚ್ಛೇದ ಹಾಗೂ ಅನ್ವಯಾರ್ಥ. ಕ್ಷೇತ್ರ ಮತ್ತು ಕ್ಷೇತ್ರಜ್ಞ ಇವುಗಳ ವಿಷಯದಲ್ಲಿ ಋಷಿ, ವೇದ, ಬ್ರಹ್ಮಸೂತ್ರ ಇವುಗಳ ಪ್ರಮಾಣ. ಋಷಿಭಿಃ ಬಹುಧಾ ಗೀತಂ ಛಂದೋಭಿಃ ವಿವಿಧೈಃ ಪೃಥಕ್ ಬ್ರಹ್ಮಸೂತ್ರಪದೈಃ ಚ ಏವ ಹೇತುಮದ್ಭಿಃ ವಿನಿಶ್ಚಿತೈಃ. ಅನ್ವಯಾರ್ಥ ನೋಡಿಕೊಳ್ಳಿ. ಋಷಿಭಿಃ ಬಹುಧಾ ಗೀತಂ, ಋಷಿಗಳ ಮೂಲಕ
ಅನೇಕ ಪ್ರಕಾರಗಳಿಂದ ಹೇಳಲ್ಪಟ್ಟಿದೆ. ವಿವಿಧೈ ಛಂದೋಭಿ ಪೃಥಕ್, ವಿವಿಧ ವೇದ ಮಂತ್ರಗಳ ಮೂಲಕವೂ ವಿಭಾಗಪೂರ್ವಕವಾಗಿ ಗೀತಂ ಹೇಳಲಾಗಿದೆ, ಹಾಡಲಾಗಿದೆ. ಚ ಮತ್ತು ವಿನಿಶ್ಚಿತೈ ಚೆನ್ನಾಗಿ ನಿಶ್ಚಯಿಸಲ್ಪಟ್ಟ ಸ್ಪಷ್ಟವಾದ ಅರ್ಥವುಳ್ಳ ಹೇತುಮದ್ಭಿ ಯುಕ್ತಯುಕ್ತವಾದ ಯುಕ್ತಿಯುಕ್ತವಾದ ಬ್ರಹ್ಮಸೂತ್ರ ಪದೈ ಬ್ರಹ್ಮಸೂತ್ರದ ಪದಗಳ ಮೂಲಕವೂ ಏವ ಗೀತಂ, ಬ್ರಹ್ಮಸೂತ್ರದ ಮೂಲಕವೂ ಕೂಡ ಈ ಕ್ಷೇತ್ರಜ್ಞರ ಬಗ್ಗೆ ತಿಳಿಸಲಾಗಿದೆ. ನೋಡುವ 4ನೇ ಶ್ಲೋಕದ ತಾತ್ಪರ್ಯ. ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ತತ್ವವನ್ನು ಋಷಿಗಳು ಅನೇಕ ಪ್ರಕಾರಗಳಿಂದ ಹೇಳಿದ್ದಾರೆ ಮತ್ತು ಬೇರೆ ಬೇರೆ ವೇದ ಮಂತ್ರಗಳಿಂದಲೂ ವಿಭಾಗ ಸಹಿತ ಹೇಳಲಾಗಿದೆ. ಹಾಗೆಯೇ ಚೆನ್ನಾಗಿ ನಿಶ್ಚಯಿಸಿದ ಯುಕ್ತಿಯುಕ್ತ ಬ್ರಹ್ಮಸೂತ್ರದ ಪದಗಳಿಂದಲೂ ಹೇಳಲಾಗಿದೆ. ನೋಡಿ, ನಾವು ಯಾವುದನ್ನೇ ವಿಚಾರವನ್ನು ಮಾಡಲಿ ಅದಕ್ಕೊಂದು ಪ್ರಮಾಣ ಬೇಕು. ಋಷಿಗಳು, ವೇದ ಮಂತ್ರಗಳು ಹಾಗೂ ಬ್ರಹ್ಮಸೂತ್ರಗಳ ಆಧಾರದಲ್ಲಿ ಈ ವಾಕ್ಯಗಳನ್ನು ತಿಳಿಸಲಾಗಿದೆ. ಒಳ್ಳೆಯದು. ಶಾಂಕರ ಭಾಷ್ಯವನ್ನು ನೋಡುವ. ತತ್ ಕ್ಷೇತ್ರಜ್ಞ ಯಾಥಾತ್ಮ್ಯಂ ವಿವಕ್ಷಿತಂ ಸ್ತೌತಿ ಶ್ರೋತೃಬುದ್ಧಿ ಪ್ರರೋಚನಾರ್ಥಂ. ನೋಡಿ, ಅವತರಣಿಕಾ ಭಾಷ್ಯದಲ್ಲಿ ಆಚಾರ್ಯ ಶಂಕರ ಹೇಳ್ತಾ ಇದ್ದಾರೆ, ತಾನು ಹೇಳಬೇಕೆಂದಿರುವ ಆ ಕ್ಷೇತ್ರಜ್ಞರ ಯಾಥಾತ್ಮ್ಯವನ್ನು ಯಾವುದಿದೆಯೋ ಅದನ್ನೇ ಸ್ಪಷ್ಟವಾಗಿ ಹೇಳುವಿಕೆ ಯಾಥಾತ್ಮ್ಯ. ಯಾಥಾತ್ಮ್ಯವನ್ನು ಕೇಳುವ ಅರ್ಜುನನ ಬುದ್ಧಿಗೆ ಸವಿಹತ್ತಿಸುವುದಕ್ಕಾಗಿ, ರುಚಿ ತೋರಿಸುವುದಕ್ಕಾಗಿ ಭಗವಂತನು ಹೊಗಳುತ್ತಿದ್ದಾನೆ ಈ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನ ಜ್ಞಾನವನ್ನು. ನೋಡಿ, ಋಷಿಭಿಃ ವಸಿಷ್ಠಾದಿಭಿಃ ಬಹುಧಾ ಬಹುಪ್ರಕಾರಂ ಗೀತಂ ಕಥಿತಂ ಛಂದೋಭಿಃ ಛಂದಾಂಸಿ ಋಗಾದೀನಿ ತೈಃ ಛಂದೋಭಿಃ ವಿವಿಧೈಃ ನಾನಾ ಪ್ರಕಾರೈಃ ಪೃಥಕ್ ವಿವೇಕತಃ ಗೀತಂ ಕಿಂಚ ಬ್ರಹ್ಮಸೂತ್ರಪದೈಶ್ಚ ಬ್ರಹ್ಮಣಃ ಸೂಚಕಾನಿ ವಾಕ್ಯಾನಿ ಬ್ರಹ್ಮಸೂತ್ರಾಣಿ ತೈಃ ಪದ್ಯತೆ ಗಮ್ಯತೆ ಜ್ಞಾಯತೆ ಬ್ರಹ್ಮ ಇತಿ ತಾನಿ ಪದಾನಿ ಉಚ್ಯಂತೆ. ತೈರೇವ ಚ ಕ್ಷೇತ್ರಜ್ಞಯೋಃ ಯಾಥಾತ್ಮ್ಯಂ ಗೀತಂ ಇತಿ ಅನುವರ್ತತೆ. ಆತ್ಮೇತ್ಯೇವೋಪಾಸೀತ. ಬೃಹದಾರಣ್ಯಕ ಉಪನಿಷತ್ತಿನ ವಾಕ್ಯ. ಆತ್ಮೇತ್ಯೇವೋಪಾಸೀತ ಇತ್ಯಾದಿಭಿಃ ಬ್ರಹ್ಮಸೂತ್ರಪದೈಃ ಆತ್ಮ ಜ್ಞಾಯತೆ ಹೇತುಮದ್ಭಿಃ ಯುಕ್ತಿಯುಕ್ತೈಃ ವಿನಿಶ್ಚಿತೈಃ ನಿಸ್ಸಂಶಯರೂಪೈಃ ನಿಶ್ಚಿತ ಪ್ರತ್ಯಯೋತ್ಪಾದಕೈಃ ಇತ್ಯರ್ಥಃ. ಭಾಷ್ಯಾರ್ಥ ನೋಡಿಕೊಳ್ಳಿ. ಋಷಿಗಳಿಂದ, ವಸಿಷ್ಠರೇ ಮುಂತಾದವರಿಂದ ಬಹುವಾಗಿ ಅನೇಕ ಪ್ರಕಾರವಾಗಿ ಹಾಡಲ್ಪಟ್ಟಿರುವುದು, ಹೇಳಲ್ಪಟ್ಟಿರುವುದು. ಛಂದಸ್ಸುಗಳಿಂದ, ಛಂದಸ್ಸುಗಳೆಂದರೆ ಋಗಾದಿಗಳು, ಆ ವಿವಿಧವಾದ ಬಗೆಯಾಗಿರುವ ಛಂದಸ್ಸುಗಳಿಂದ ಬೇರೆ ಬೇರೆಯಾಗಿ ವಿಂಗಡಿಸಿ ಹಾಡಲ್ಪಟ್ಟಿರುವುದು. ಮತ್ತು ಬ್ರಹ್ಮಸೂತ್ರ ಪದಗಳಿಂದಲೂ ಬ್ರಹ್ಮವನ್ನು ಸೂಚಿಸುವ ವಾಕ್ಯಗಳು ಬ್ರಹ್ಮಸೂತ್ರಗಳು. ಅವುಗಳಿಂದ ಪಡೆಯಲ್ಪಡುತ್ತದೆ, ಬ್ರಹ್ಮವು ಹೊಂದಲ್ಪಡುತ್ತದೆ, ಅರಿಯಲ್ಪಡುತ್ತದೆ. ಆದ್ದರಿಂದ ಅವು ಪದಗಳೆನಿಸುವವು. ಅವುಗಳಿಂದಲೂ ಕ್ಷೇತ್ರಜ್ಞರ ತತ್ವವು ಹಾಡಲ್ಪಟ್ಟಿರುತ್ತದೆ ಎಂದು ಹಿಂದಿನಿಂದ ಸೇರಿಸಿಕೊಳ್ಳಬೇಕು. ಆತ್ಮನೆಂದೇ ಉಪಾಸನೆ ಮಾಡಬೇಕು. ಆತ್ಮೇತಿ ಇವ ಉಪಾಸೀತ. ಆತ್ಮನೆಂದೇ ಉಪಾಸನೆ ಮಾಡಬೇಕು. ಬೃಹದಾರಣ್ಯಕ ಉಪನಿಷತ್ತಿನ ವಾಕ್ಯ. ಮುಂತಾದ ಬ್ರಹ್ಮಸೂತ್ರ ಪದಗಳಿಂದ ಆತ್ಮನು ಅರಿಯಲ್ಪಡುತ್ತಾನೆ. ಆತ್ಮಸ್ವರೂಪವನ್ನು ತಿಳಿಸುವ ವಾಕ್ಯಗಳನ್ನೇ ಇಲ್ಲಿ
ಬ್ರಹ್ಮಸೂತ್ರ ಪದಗಳೆಂದು ಕರೆದಿದೆ ಎಂಬುದನ್ನು ಲಕ್ಷ್ಯದಲ್ಲಿಡಬೇಕು. ಹೇತುಗಳಿಂದ ಒಡಗೂಡಿದ ಎಂದರೆ ಯುಕ್ತಿಯುಕ್ತವಾಗಿರುವ, ಯುಕ್ತಿಯುಕ್ತವಾದ ಎಂಬ ವಿಶೇಷಣ ಇರುವುದರಿಂದ ಇಲ್ಲಿ ವೇದಾಂತ ಸೂತ್ರಗಳನ್ನೇ ಪರಾಮರ್ಶಿಸಿದೆ ಎಂದು. ಹಾಗಿಲ್ಲದಿದ್ದರೆ ಇಲ್ಲಿ ಪುನರುಕ್ತಿಯಾಗುವುದೆಂದು ಆಚಾರ್ಯರ ಟೀಕೆ. ಶ್ರೋತ್ರಾದಿಗಳು ಕರ್ಮನಾಮಗಳು ತಾನು ಶ್ರೋತ್ರಾದಿ ರೂಪನೆಂದು ತಿಳಿದವನು ಅಸಂಪೂರ್ಣನಾಗುತ್ತಾನೆ ಎಂಬ ವಚನವನ್ನೇ ಇಲ್ಲಿ ಯುಕ್ತಿ ಎಂದು ಭಾವಿಸಿದರೆ ಭಾಷ್ಯಕ್ಕೆ ಯಾವ ದೋಷವೂ ತಟ್ಟುವುದಿಲ್ಲವೆಂದು ಅಭಿಪ್ರಾಯ. ಹೇತುಗಳಿಂದ ಒಡಗೂಡಿದ ಎಂದರೆ ಯುಕ್ತಿಯುಕ್ತವಾಗಿರುವ, ವಿನಿಶ್ಚಿತವಾದ ಎಂದರೆ ಯಾವ ಸಂಶಯವೂ ಇಲ್ಲದ, ರೂಪವುಳ್ಳ ಎಂದರೆ ನಿಶ್ಚಿತವಾದ ಅರಿವನ್ನು ಉಂಟು ಮಾಡುವ. ಅಬೋಧಕತ್ವ, ಸಂಶಯಿತ ಬೋಧಕತ್ವ, ವಿಪರೀತ ಬೋಧಕತ್ವ ಎಂಬ ಅಪ್ರಾಮಾಣ್ಯ ಕಾರಣವಿಲ್ಲದ ಬ್ರಹ್ಮಸೂತ್ರ ಪದಗಳಿಂದ ಹಾಡಲ್ಪಟ್ಟಿರುತ್ತಾನೆ ಎಂದರ್ಥ. ಅತ್ಯಂತ ಸೊಗಸಾದಂತಹ ವರ್ಣನೆ. ಆಚಾರ್ಯ ಶಂಕರರ ಭಾಷ್ಯದೊಂದಿಗೆ ನಾವು ಭಗವದ್ಗೀತೆಯನ್ನು ಅಧ್ಯಯನ ಮಾಡುತ್ತಾ ಇರುವುದರಿಂದ ಇದರಲ್ಲಿ ನಮಗೆ ಯಾವ ಸಂಶಯವೂ ಕೂಡ ಉಂಟಾಗುವುದಿಲ್ಲ. ಯಾಕೆ? ಋಷಿಗಳು ಹೇಳಿರುವುದೇ ವೇದವಾಕ್ಯಗಳು. ಅದರಲ್ಲಿ ಕಿಂಚಿತ್ತು ಕೂಡ ಸಂಶಯ ಇರಬಾರದು. ಇರಲಿ, ಮುಂದಿನ ಶ್ಲೋಕಕ್ಕೆ ಅವತರಣಿಕಾ ಭಾಷ್ಯವನ್ನು ಬರೀತಾರೆ ಆಚಾರ್ಯ ಶಂಕರರು. ಸ್ತುತ್ಯ ಅಭಿಮುಖೀಭೂತಾಯ ಅರ್ಜುನಾಯ ಆಹ ಭಗವಾನ್. ವಿಷಯದ ಸ್ತುತಿಯಿಂದ ಸವಿಹತ್ತಿ ಅದನ್ನು ಕೇಳಬೇಕೆಂದು ತನ್ನ ಕಡೆಗೆ ತಿರುಗಿರುವ ಅರ್ಜುನನನ್ನು ಕುರಿತು ಭಗವಂತನು ಹೀಗೆಂದು ಹೇಳುತ್ತಾನೆ. ನೋಡಿ, ಈಗ ವಿವರಣೆ ಶುರುವಾಗಿದೆ. ಕ್ಷೇತ್ರದ ಸಂಪೂರ್ಣವಾದ ಮಾಹಿತಿ ನೋಡುವ. 5ನೆಯ ಶ್ಲೋಕ 2 ಬಾರಿ ಒಟ್ಟಿಗೆ ಪಾರಾಯಣವನ್ನು ಮಾಡೋಣ. ಮಹಾಭೂತಾನ್ಯಹಂಕಾರಃ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯಗೋಚರಾಃ. ಮಹಾಭೂತಾನ್ಯಹಂಕಾರಃ ಬುದ್ಧಿರವ್ಯಕ್ತಮೇವ ಚ ಇಂದ್ರಿಯಾಣಿ ದಶೈಕಂಚ ಪಂಚಚೇಂದ್ರಿಯಗೋಚರಾಃ. ಪದಚ್ಛೇದ ನೋಡಿಕೊಳ್ಳಿ. ಮಹಾಭೂತಾನಿ ಅಹಂಕಾರಃ ಬುದ್ಧಿಃ ಅವ್ಯಕ್ತಂ ಏವ ಚ ಇಂದ್ರಿಯಾಣಿ ದಶ ಏಕಂ ಚ ಪಂಚ ಚ ಇಂದ್ರಿಯಗೋಚರಾಃ. ಅನ್ವಯಾರ್ಥ: ಮಹಾಭೂತಾನಿ 5 ಮಹಾಭೂತಗಳು, ಪಂಚಮಹಾಭೂತಗಳು. ಯಾವ್ಯಾವುದದು? ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿಯ ಇದರ ಸೂಕ್ಷ್ಮ ಭಾವ. ಇವುಗಳು ಪಂಚಮಹಾಭೂತಗಳು. ಅಹಂಕಾರ, ಅಹಂಕಾರವು ಬುದ್ಧಿ ಚ, ಬುದ್ಧಿ ಮತ್ತು ಅವ್ಯಕ್ತಂ ಏವ, ಮೂಲ ಪ್ರಕೃತಿ ಕೂಡ, ಚ ದಶ ಇಂದ್ರಿಯಾಣಿ ಏಕಂಚ, ಹಾಗೂ 10 ಇಂದ್ರಿಯಗಳು, ಏಕಂ, ಏಕಂ ಅಂದ್ರೆ ಒಂದು ಮನಸ್ಸು, ಪಂಚ ಇಂದ್ರಿಯ ಗೋಚರ ಮತ್ತು 5 ಇಂದ್ರಿಯಗಳ ವಿಷಯಗಳು ಎಂದರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ನೋಡಿ ಎಷ್ಟು ಹೇಳಾಗಿದೆ ಆಗ್ಲೇ. ಪಂಚಮಹಾಭೂತಗಳು 5, ಅಹಂಕಾರ 6, ಬುದ್ಧಿ 7, ಮೂಲ ಪ್ರಕೃತಿ 8, 10 ಇಂದ್ರಿಯಗಳು 18, ಒಂದು ಮನಸ್ಸು 19, 5 ಇಂದ್ರಿಯಗಳ ವಿಷಯಗಳು 24. ನೋಡಿ, ಇಷ್ಟನ್ನು ಕೂಡ ಇಲ್ಲಿ ಹೆಸರಿಸಲಾಗಿದೆ. ಕ್ಷೇತ್ರದ ಪಟ್ಟಿಯಲ್ಲಿ ಬರುವಂತಹ ಎಲ್ಲ ಪದಗಳು ಇವು, ಹೌದಲ್ಲ?
5 ಪಂಚಮಹಾಭೂತಗಳು ಅಥವಾ 5 ಮಹಾಭೂತಗಳು, ಅಹಂಕಾರ, ಬುದ್ಧಿ, ಮೂಲ ಪ್ರಕೃತಿ, ಹಾಗೆ 10 ಇಂದ್ರಿಯಗಳು, ಒಂದು ಮನಸ್ಸು, 5 ವಿಷಯಗಳು. ಇಷ್ಟನ್ನು ಕೂಡ ಈ 5ನೆಯ ಶ್ಲೋಕದಲ್ಲಿ ತಿಳಿಸಲಾಗಿದೆ. ಇದರ ಶಾಂಕರ ಭಾಷ್ಯವನ್ನು ನಾವು ಮತ್ತೆ ಮುಂದಿನ ವಾರ ಭೇಟಿಯಾದಾಗ ಮುಂದುವರಿಸೋಣ. ಕ್ಷೇತ್ರಗಳು ಯಾವುದು, ಕ್ಷೇತ್ರಗಳು ಯಾವುವು, ಕ್ಷೇತ್ರಜ್ಞನು ಯಾರು ಎಂಬುದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳೋಣ. ಈ ಒಂದು ಧರ್ಮ ಮಾರ್ಗದಲ್ಲಿ ಎಲ್ಲರಲ್ಲೂ ಕೂಡ ಹೆಚ್ಚಿನ ಶ್ರದ್ಧೆ ಇರಲಿ. ಸಾಧನೆಯನ್ನು ಮುಂದುವರಿಸೋಣ. ಜನ್ಮದ ಸಾರ್ಥಕ್ಯದ ಕಡೆಗೆ ಸದಾ ತತ್ಪರರಾಗಿರುವ ಒಳ್ಳೆಯದು. ಶಾಂತಿ ಮಂತ್ರದೊಂದಿಗೆ ಇಂದಿನ ಸತ್ಸಂಗವನ್ನು ಸಂಪನ್ನಗೊಳಿಸೋಣ. ಓಂ ಸರ್ವೇಷಾಂ ಸ್ವಸ್ತಿ ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವತು, ಸರ್ವೇಷಾಂ ಮಂಗಳಂ ಭವತು, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮತ್ತೆ ಮುಂದಿನ ವಾರ ಭೇಟಿಯಾಗೋಣ. ಶ್ರೀ ಗುರುಚರಿತ್ರೆ ಪಾರಾಯಣ ಸಪ್ತಾಹದ ಅಂಗವಾಗಿ ಎಲ್ಲರಿಗೂ ಕೂಡ ಶುಭಾಶಯಗಳು. ಮುಂದಿನ ಭಾನುವಾರ 15ನೇ ತಾರೀಕು ಹುಣ್ಣಿಮೆ, ದತ್ತಾತ್ರೇಯರ ಜಯಂತಿ. ಎಲ್ಲರೂ ಕೂಡ ಶ್ರದ್ಧೆಯಿಂದ ಶ್ರೀ ಗುರುಚರಿತ್ರೆ ಪಾರಾಯಣದ ಸಪ್ತಾಹದಲ್ಲಿ ಪಾಲ್ಗೊಳ್ಳೋಣ. ಸಾಧ್ಯವಿದ್ದರೆ ತಾವೂ ಕೂಡ ಶ್ರೀ ಗುರುಚರಿತ್ರೆ ಸಪ್ತಾಹದ ವ್ರತವನ್ನು ಮನೆಯಲ್ಲೇ ಆಚರಿಸಬಹುದು. ಒಂದು ನಿಯಮಯುಕ್ತವಾಗಿ ಮಾಡತಕ್ಕದ್ದು. ಅದು ಹೇಗೆ ಮಾಡಬೇಕು ಅದನ್ನುವುದನ್ನ ಯಾರು ಬಲ್ಲವರೋ ಅವರಿಂದ ಕೇಳಿ ತಿಳಿದುಕೊಂಡು ತಾವು ಕೂಡ ಅನುಷ್ಠಾನಗಳನ್ನು ಮಾಡಬಹುದು. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜಯ ಶ್ರೀ ಗುರುದೇವ ದತ್ತ.